ಹೇಮಾವತಿ ಎಡದಂಡೆ ನಾಲೆಗೆ ಕಾರು ಉರುಳಿ ಬಿದ್ದಿದೆ. ಕಾರಿನಲ್ಲಿದ್ದಂಥ ಇಬ್ಬರು ಸಾವನ್ನಪ್ಪಿರುವಂಥ ಶಂಕೆ ಇದೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹರಳಹಳ್ಳಿ ಗ್ರಾಮದ ಬಳಿ ನಡೆದಿರುವಂಥ ಘಟನೆ ಇದು. ಹಾಸನ ಜಿಲ್ಲೆ ಹೊಳೆನರಸೀಪುರದ ಹರಳಹಳ್ಳಿ. ಕಾರು ಕಂಡ ತಕ್ಷಣ ಪೊಲೀಸರಿಗೆ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ದೌಡಾಯಿಸಿದ್ದಾರೆ. ಸ್ಥಳೀಯರ ಸಹಕಾರದೊಂದಿಗೆ ಕಾರನ್ನು ಮೇಲೆತ್ತಲಾಗಿದೆ. ಕಾರಿನಲ್ಲಿದ್ದವರು ಕೊಚ್ಚಿ ಹೋಗಿರುವಂಥ ಶಂಕೆ ಇದೆ. ಹೊಳೆನರಸೀಪುರದ ನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ನೋಡ್ತಾ ಇದ್ದೀರಿ, ಇದು ಹೇಮಾವತಿ ಎಡದಂಡೆ ಕಾಲುವೆ, ಹೊಳೆನರಸೀಪುರದ ಹರಳಹಳ್ಳಿ ಬಳಿ ನಡೆದಿರುವಂಥ ಘಟನೆ ಇದು. ಇಲ್ಲಿಯವರೆಗೂ BC ನಾಲೆಯಲ್ಲಿ ಅನೇಕ ಪ್ರಕರಣಗಳನ್ನು ನೋಡ್ತಾ ಇದ್ವಿ. ಈಗ ಹೇಮಾವತಿ ನಾಲೆಯಲ್ಲೂ ಕೂಡ ಆ ರೀತಿಯ ಘಟನೆಗಳು ಮರುಕಳಿಸಿದ್ದಾವೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರಕಾಶ್ ನೀಡ್ತಾ ಹೋಗ್ತಾರೆ. ಪ್ರಕಾಶ, ಘಟನೆ ಸಂಭವಿಸಿದ್ದು ಹೇಗೆ, ಎಷ್ಟೊತ್ತಿಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದು ತುಂಬ ದೂರದಿಂದ ಏನಾದ್ರು ಕಾರ್ ಹರ್ಕೊಂಬಂದಿದೆಯಾ? ಈಗ ಅದರಲ್ಲಿ ಇಬ್ಬರು ವ್ಯಕ್ತಿಗಳಿದ್ರು ಅಂತ ಹೇಳಿ ಹೇಗೆ ಕಂಡುಕೊಳ್ಳಲಾಗಿದೆ ಅಂತ? ದಶರಥ, ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹರಳಹಳ್ಳಿ ಗ್ರಾಮದ ಬಳಿ ಆಗಿರುವಂತಹ ಘಟನೆ ತಡರಾತ್ರಿ ಆಗಿದೆ ಎಂಬುದು ಸದ್ಯಕ್ಕೆ ಈಗ ವಿಚಾರ ಇರುವಂತದ್ದು. ನಿನ್ನೆ ರಾತ್ರಿ ಹರಳಹಳ್ಳಿ ಗ್ರಾಮದ ಸಮೀಪ ಹೇಮಾವತಿಯ ಎಡದಂಡೆ ನಾಲೆ ಕೂಡ ಇದೆ. ಆ ನಾಲೆಗೆ ಏಕಾಏಕಿ ಕಾರು ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಆ ಕಾರ್ನಲ್ಲಿದ್ದಂತಹ ಇಬ್ಬರು ವ್ಯಕ್ತಿಗಳು ಮೃತಪಟ್ಟಿದ್ದಾರೆ. ಜೊತೆಗೆ ಅವರು ಮೃತಪಟ್ಟಿರುವ ಶವಕ್ಕಾಗಿ ಸಾಕಷ್ಟು ಅಗ್ನಿಶಾಮಕ ಸಿಬ್ಬಂದಿಗಳು ಜೊತೆಗೆ ಸ್ಥಳೀಯರ ಸಹಾಯದಿಂದ ಶವವನ್ನು ಹುಡುಕಾಟಕ್ಕೆ ಆರಂಭ ಮಾಡ್ತಾ ಇದ್ದಾರೆ ಅನ್ನೋದು ಮಾಹಿತಿ ಇರುವಂತದ್ದು. ತಕ್ಷಣವೇ ಹೊಳೆನರಸೀಪುರ ನಗರ ಪೊಲೀಸರಿಗೆ ಮಾಹಿತಿ ಗೊತ್ತಾಗುತ್ತೆ. ಯಾವಾಗ ಒಂದಿಷ್ಟು ಬೆಳಿಗ್ಗೆ ನಿನ್ನೆ ರಾತ್ರಿ ಘಟನೆ ನಡೆದಿರುವಂತದ್ದು. ಇವತ್ತು ಬೆಳಿಗ್ಗೆ 10:30ಗೆ ಪೊಲೀಸರಿಗೆ ಮಾಹಿತಿ ಬರುತ್ತೆ. ನಂತರ ತಕ್ಷಣಕ್ಕೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಕಾರ್ನ ಮೊದಲು ಮೇಲೆತ್ತಾರೆ. ಮೊದಲು ಆ ಕಾರ್ನ ನಂಬರ್ ಕೂಡ ಗೊತ್ತಾಗಿರ್ಲಿಲ್ಲ. ಮೇಲೆತ್ತದಂತ ಸಂದರ್ಭದಲ್ಲಿ ಕಾರ್ನ ನಂಬರ್ ಗೊತ್ತಾಗಿರುವಂತದ್ದು. ಕಾರ್ನ ನಂಬರ್ನ ಹುಡುಕಿ ಮತ್ತೆ ಟ್ರೇಸ್ ಔಟ್ ಕೂಡ ಮಾಡಿದ್ದಾರೆ. ಒಟ್ಟಾರೆ ಅಲ್ಲಿ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ ಎಂಬುವ ಶಂಕೆ ಈಗ ಸದ್ಯಕ್ಕೆ ಅಲ್ಲಿನ ಸ್ಥಳೀಯರು ಮತ್ತು ಪೊಲೀಸರು ಹೇಳ್ತಾ ಇರುವಂತದ್ದು. ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ವ್ಯಾಪ್ತಿಯ ಪ್ರಕರಣ ಅಂದ್ರೆ ಇದರಲ್ಲಿ ಕೂಡ ಈ ಘಟನೆ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಈ ನಾಲೆಯಲ್ಲಿ ಸಾಕಷ್ಟು ಈ ತರದ ಘಟನೆಗಳು ಯಾವತ್ತೂ ಕೂಡ ಆಗಿರ್ಲಿಲ್ಲ. ಆದ್ರೆ ಇದೇ ಮೊದಲನೇ ಬಾರಿಗೆ ಹೇಮಾವತಿ ಎಡದಂಡೆಯ ನಾಲೆಗೆ ಈ ರೀತಿ ಕಾರು ಬಿದ್ದಿರುವುದು ಮೊದಲನೇ ಬಾರಿಗೆ ಅಂತ ಇದ್ದಾರೆ. ಪೊಲೀಸರು ಅದನ್ನ ತನಿಖೆಯನ್ನು ಕೂಡ ಈಗಾಗಲೇ ಮಾಡ್ಲಿಕ್ಕೆ ಶುರು ಮಾಡ್ತಾ ಇರುವಂತದ್ದು. ಒಟ್ಟಾರೆ ಯಾಕೆ ಈ ರೀತಿ ಆಯ್ತು, ಜೊತೆಗೆ ಏನಾಗಿತ್ತು ಘಟನೆಯನ್ನು ತಿಳ್ಕೊಳ್ಳೋದಕ್ಕೆ ಒಂದಿಷ್ಟು ಸ್ಥಳೀಯ ಗ್ರಾಮಸ್ಥರ ಸಹಾಯವನ್ನು ಕೂಡ ಈಗಾಗಲೇ ತೆಗೆದುಕೊಂಡಿರುವಂತದ್ದು. ದಶರಥ್, ಎಸ್, ಥ್ಯಾಂಕ್ ಯು ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ.